ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕೇವಲ ಒಂದೇ ವಾರದಲ್ಲಿ ನಮ್ಮ ತೂಕವನ್ನ ಯಾವುದೇ ರೀತಿ ಹೆಚ್ಚಿನ ಡಯಟ್, ಎಕ್ಸಸೈಸ್, ವಾಕಿಂಗ್ ಇಲ್ಲದೆ ಕೇವಲ ಈ ಒಂದು ಕಪ್ ಟೀ ಇಂದ ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅನ್ನುವ ಒಂದು ಮಾಹಿತಿಯನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಎಲ್ಲರೂ ದಿನನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಟೀ, ಕಾಫಿ ಕುಡಿಯೋ ರೂಢಿ ಇದ್ದೇ ಇರುತ್ತೆ. ಇವತ್ತು ನಾನು ಕೇವಲ ಒಂದು ವಾರಗಳ ಕಾಲ ನಿಮ್ಮ ಒಂದು ಟೀ, ಕಾಫಿಯ ಬದಲಿಗೆ ಈ ಒಂದು ಟೀಗೆ ಶಿಫ್ಟ್ ಆಗಿ ನೋಡಿ. ನೀವು ನಿಜವಾಗ್ಲೂ ವೇಟ್ ಲಾಸ್ ಮಾಡಬೇಕು ಅಂತ ಇದ್ರೆ, ಅದು ಆರೋಗ್ಯಕರವಾಗಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಿಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ನೀವು ಅನ್ಕೊಂಡು ನೀವು ನಾನಾ ರೀತಿಯಲ್ಲಿ ಕಷ್ಟ ಪಡ್ತಾ ಇದ್ರೆ ಅಂತವರಿಗೆ ಮಾತ್ರ ಈ ವಿಡಿಯೋ. ಕೇವಲ ಒಂದು ವಾರ ಸಾಕು. ಈ ಒಂದು ಟೀಯನ್ನ 7 ದಿವಸಗಳ ಕಾಲ ಟ್ರೈ ಮಾಡಿ. ಜಸ್ಟ್ ಟ್ರಯಲ್ ಮಾಡಿ ಸಾಕು. ನೀವು ಮನೆಯಲ್ಲೇ ಇದ್ದು ಆರಾಮಾಗಿ ನಿಮ್ಮ ದಿನನಿತ್ಯ ಚಟುವಟಿಕೆ ನೀವೇನ್ ಮಾಡ್ತಾ ಇದ್ರಿ, ನಿಮ್ಮ ಜೀವನ ಶೈಲಿ ಹೇಗಿದೆ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ನಿಮ್ಮ ಟೀ, ಕಾಫಿ ಬದಲಿಗೆ ಇದಕ್ಕೆ ಶಿಫ್ಟ್ ಆದ್ರೆ ಸಾಕು. ಈ ಒಂದು ಟೀ ನಿಮ್ಮನ್ನ ಒಂದು ವಾರದಲ್ಲಿ 1-2 kg ನಿಮ್ಮ ತೂಕದಲ್ಲಿ ನೀವು ಇಳಿಕೆಯನ್ನ ಗಮನಿಸ್ತೀರಾ. ಈ ಟೀಗೆ ಶಿಫ್ಟ್ ಆಗೋ ಮುಂಚೆ, ಈ ಟೀಯನ್ನ ಕುಡಿಯೋದಕ್ಕೆ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ತೂಕವನ್ನ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಆನಂತರ ಒಂದು ವಾರ ಆದ್ಮೇಲೆ ಈ ಟೀಯನ್ನ ಕುಡಿದು ಒಂದು ವಾರ ಆದ್ಮೇಲೆ ಮತ್ತೆ ಚೆಕ್ ಮಾಡಿ. ಇದರಿಂದ ನಿಮ್ಗೆ ರಿಸಲ್ಟ್ ಅನ್ನೋದು 1-2 kg ಆರಾಮಾಗಿ, ಯಾವುದೇ ರೀತಿ ಹೆಚ್ಚಿನ ಕಷ್ಟ ಪಡದೆ ಆರಾಮಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಟೀ ಅನ್ನೋದು ನಿಮಗೆ ಸಹಾಯ ಮಾಡುತ್ತೆ. ಅಷ್ಟೊಂದು ವೆಯ್ಟ್ ಲಾಸಿಗೆ ಪವರ್ಫುಲ್ ಆಗಿರುವಂತ ಒಂದು ಟೀ, ವಿತೌಟ್ ಸೈಡ್ ಎಫೆಕ್ಟ್ಸ್, ಹೆಲ್ದಿ, ಸೇಫ್ ಆಗಿ, ಹಾಗೆ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ಕೂಡ ನಿಯಂತ್ರಣದಲ್ಲಿಡುತ್ತೆ. ಡಯಾಬಿಟಿಸ್ ಸಮಸ್ಯೆಯನ್ನು ಕೂಡ ಕಂಟ್ರೋಲ್ ಅಲ್ಲಿ ಇಡುತ್ತೆ. ಹಾಗೆ ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ, ನಮ್ಮ ತೂಕದ ಹೆಚ್ಚಳಕ್ಕೆ ಇನ್ಸುಲಿನ್ ಸೆನ್ಸಿಟಿವಿಟಿ ಅನ್ನೋದು ಮೇನ್ ಆಗಿ ಬೇಕಾಗಿರುವಂತದ್ದು. ಅದನ್ನ ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳುವಂಥದ್ದು. ಅದನ್ನ ಕೂಡ ಒಂದು ಕಂಟ್ರೋಲ್ ಅಲ್ಲಿ ಇಡೋದಕ್ಕೆ ನಮ್ಮ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡೋ ಮುಖಾಂತರ, ನಮ್ಮ ಡೈಜೆಷನ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡೋ ಮುಖಾಂತರ ನಮ್ಮ ತೂಕವನ್ನ ಇಳಿಸೋದಕ್ಕೆ ಈ ಒಂದು ಟೀ ಅನ್ನೋದು ಹೆಲ್ಪ್ ಮಾಡುವಂಥದ್ದು. ಹಾಗಿದ್ರೆ ಈ ಒಂದು ಟೀಯನ್ನ ಹೇಗೆ ತಯಾರಿಸ್ಕೊಳ್ಳೋದು, ಇದರಲ್ಲಿ ಏನೇನೋ ಪದಾರ್ಥಗಳನ್ನ ಹಾಕಿದೀನಿ, ಅದರ ಬೆನಿಫಿಟ್ಸ್, ಅದರ ಪ್ರಯೋಜನಗಳು ನಮ್ಮ ತೂಕದ ಇಳಿಕೆಗೆ ಹೇಗೆ ಸಹಾಯ ಮಾಡುತ್ತೆ, ಎಲ್ಲ ಪೂರ್ತಿ ಮಾಹಿತಿಯನ್ನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ಸ್ವಲ್ಪ ಸ್ವಲ್ಪ ಫಸ್ಟ್ ಅಲ್ಲೇ ನೋಡ್ತೀರಾ, ಆಮೇಲೆ ಇದರಿಂದ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತಾ ಅಂತ ಕೇಳ್ತೀರಾ ಕೆಲವರು ಮೆಸೇಜ್ ಮಾಡಿ. ಹಾಗೆ ವಿಡಿಯೋ ಲೆಂತ್ ಆಯ್ತು ಅಂತ ಹೇಳ್ತೀರಾ. ವಿಡಿಯೋ ಲೆಂತ್ ಆಗೋ ಕಾರಣ ಇಷ್ಟೇ, ಅದರ ಪೂರ್ತಿ ಮಾಹಿತಿನ ತಿಳಿಸಿದಾಗ ನಿಮ್ಗೆ ಅದರ ಬೆನಿಫಿಟ್ಸ್ ಏನು, ಅದರಿಂದ ನಮ್ಗೆ ಹೇಗೆ ಒಂದು ಬೆನಿಫಿಟ್ಸ್ ಸಿಗುತ್ತೆ, ಅದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ನಿಜವಾಗ್ಲೂ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತಾ ಇಲ್ವಾ ಅನ್ನೋ ಎಲ್ಲ ಮಾಹಿತಿಯನ್ನ ತಿಳಿಸಿದ್ರೇನೆ ನಿಮ್ಗೆ ಒಂದು ಅರ್ಥ ಆಗೋದು, ಒಂದು ಕಂಪ್ಲೀಟ್ ವಿಡಿಯೋ ಆಗೋದು. ಹಾಗಾಗಿ ನಾನು ಸ್ವಲ್ಪ ಲೆಂತ್ ಆಗುತ್ತೆ ವಿಡಿಯೋ, ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಇಷ್ಟು ಲೆಂತ್ ಆಗುತ್ತೆ ಅಂತ. ಹಾಗಾಗಿ ತಡ ಮಾಡದೆ ಈ ಒಂದು ಟೀಯನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ಯಾರಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ವಿಡಿಯೋ ಬಗ್ಗೆ ಏನಾದರೂ ತಿಳಿಸ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮ್ಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಈ ಒಂದು ವೆಯ್ಟ್ ಲಾಸ್ ಟೀಯನ್ನ ಹೇಗೆ ತಯಾರಿಸೋದು ಅನ್ನೋದನ್ನ ನೋಡ್ಕೊಂಡು ಬರೋಣ. ಈ ಒಂದು ಟೀಯನ್ನ ತಯಾರಿಸೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ನೀರನ್ನ ಹಾಕ್ತಾ ಇದ್ದೀನಿ. ಇದು 2-3 ಜನ ಕುಡಿಯೋಷ್ಟು ಈ ಒಂದು ಟೀ ರೆಡಿ ಆಗುತ್ತೆ. ಇದಕ್ಕೆ ಈ ನೀರು ಕುದಿಯುವಾಗ ಒಂದು 5-6 ಪೆಪ್ಪರ್ ಅಥವಾ ಕಾಳು ಮೆಣಸನ್ನ ಸೇರಿಸ್ತಾ ಇದ್ದೀನಿ. ಈ ಒಂದು ಪೆಪ್ಪರ್ ಅನ್ನ ಬಳಸೋದ್ರಿಂದ ಇದರಲ್ಲಿರುವಂತಹ ಒಂದು ಪೆಪ್ಪರಿನ್ ಅನ್ನೋ ಒಂದು ಅಂಶ ನಮ್ಮ ದೇಹದಲ್ಲಿ ಪೋಷಕಾಂಶಗಳು ಸರಿಯಾದ ರೀತಿ ಹೀರಿಕೊಳ್ಳೋದಕ್ಕೆ, ಹಾಗೆ ಕ್ಯಾಲೋರಿಗಳನ್ನ ಸುಡುವ ಮುಖಾಂತರ ತೂಕದ ಇಳಿಕೆಗೆ ಇದು ಸಹಾಯ ಮಾಡುವಂಥದ್ದು. ಆನಂತರ ಇಲ್ಲಿ ಒಂದು 1/4 ಚಮಚದಷ್ಟು ಸೋಂಪು ಅಥವಾ ಫೆನಲ್ ಸೀಡ್ಸ್ ಅನ್ನ ಸೇರಿಸ್ತಾ ಇದ್ದೀನಿ. ಈ ಒಂದು ಸೋಂಪನ್ನ ಬಳಸೋದ್ರಿಂದ ಇದು ನಮ್ಮ ದೇಹವನ್ನ ಡಿಟಾಕ್ಸ್ ಮಾಡೋದಿಕ್ಕೆ, ಪೂರ್ತಿ ಪ್ರಮಾಣದಲ್ಲಿ ಕ್ಲೀನ್ ಮಾಡೋ ಮುಖಾಂತರ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆಯನ್ನ ಕಡಿಮೆ ಮಾಡೋದಿಕ್ಕೆ, ಜೀರ್ಣಕ್ರಿಯೆಯನ್ನ ಸರಿಯಾಗಿ ನಡೆಯೋ ಹಾಗೆ ಮಾಡೋದಿಕ್ಕೆ ಈ ಒಂದು ಸೋಂಪು ಅನ್ನೋದು ಸಹಾಯ ಮಾಡುವಂಥದ್ದು. ಇನ್ನು 3ನೇ ಪದಾರ್ಥ ಒಂದು 2 ಪಲಾವ್ ಎಲೆ ಅಥವಾ ಬೇ ಲೀಫ್ ಅನ್ನ ಸೇರಿಸ್ತಾ ಇದ್ದೀನಿ. ಈ ಒಂದು ಪಲಾವ್ ಎಲೆ ಅನ್ನೋದು ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡಿ ದೇಹದ ಕೊಬ್ಬನ್ನ ಕರಗಿಸೋದಕ್ಕೆ ಸಹಾಯ ಮಾಡುವಂಥದ್ದು. ಇನ್ನು ಇಲ್ಲಿ ನಾನು 4ನೇ ಪದಾರ್ಥ ಸಕ್ಕರೆಯ ಬದಲಿಗೆ
ಮಿತವಾಗಿ ಈ ಒಂದು ಬೆಲ್ಲವನ್ನ ಬಳಸೋದ್ರಿಂದ, ಒಂದು ಸ್ವಲ್ಪ ಪ್ರಮಾಣದ ಬೆಲ್ಲವನ್ನ ಬಳಸಿದೀನಿ. ಇದರಿಂದ ಆ ಟೀಯ ರುಚಿ ಅನ್ನೋದು ಹೆಚ್ಚಾಗುತ್ತೆ. ಹಾಗೆ ಬೆಲ್ಲನೂ ಕೂಡ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡೋ ಮುಖಾಂತರ ಜೀರ್ಣಕ್ರಿಯೆಯನ್ನ ಸುಧಾರಣೆ ಮಾಡಿ ದೇಹದಲ್ಲಿರುವ ವಿಷಕಾರಿ ಪದಾರ್ಥಗಳನ್ನ ಹೊರಗಡೆ ಹಾಕೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗೆ ನಮ್ಮ ದೇಹದ ಉಷ್ಣತೆಯನ್ನು ಹೆಚ್ಚಿಸುವ ಮುಖಾಂತರ ಕೊಬ್ಬನ್ನ ಸುಡೋದಕ್ಕೂ ಕೂಡ ಸಹಾಯ ಮಾಡುವಂಥದ್ದು. ಈ 4 ಪದಾರ್ಥಗಳು ನೀರಿನಲ್ಲಿ ಚೆನ್ನಾಗಿ ಕುದಿದು ಅದರ ಸಾರಾಂಶ ನೀರಿನಲ್ಲಿ ಚೆನ್ನಾಗಿ ಬೆರೆತು ಒಂದು ಟೀ ಅನ್ನೋದು ರೆಡಿ ಆಗುತ್ತೆ. ಇದನ್ನ ನೀವು ಸ್ವಲ್ಪ ಟೀ ಬಿಸಿ ಎಷ್ಟು ಸಾಕಾಗುತ್ತೆ ಅಷ್ಟು ಪ್ರಮಾಣದಲ್ಲಿ ಇದ್ದಾಗ ಶೋಧಿಸ್ಕೊಂಡು ಕುಡಿಯೋದ್ರಿಂದ ನಿಮ್ಮ ತೂಕದ ಇಳಿಕೆಗೆ ಈ ಒಂದು ಟೀ ಅನ್ನೋದು ಸಹಾಯ ಮಾಡುವಂಥದ್ದು. ನೋಡಿದ್ರಲ್ವಾ ಈ ಒಂದು ಟೀ ಅನ್ನ ಹೇಗೆ ತಯಾರಿಸ್ಕೊಳ್ಳೋದು ಅಂತ ಹೇಳಿ. ಇದರಲ್ಲಿ ಹಾಕಿರುವ ಇಂಗ್ರೀಡಿಯೆಂಟ್ಸ್ ಕೂಡ ಸಿಂಪಲ್ ಆಗಿ ಒಂದು ಬೇಸಿಕ್ ಇಂಗ್ರೀಡಿಯೆಂಟ್ಸ್, ನಾವು ದಿನನಿತ್ಯ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂತಹ ಪದಾರ್ಥಗಳು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಗಳು ಒಂದು ಮಸಾಲೆ ಪದಾರ್ಥಗಳು ಅಂತಾನೆ ಹೇಳ್ಬೋದು. ನಮ್ಮ ಹೆಲ್ತ್ಗೆ ತುಂಬಾನೇ ಒಂದು ಪ್ರಯೋಜನಗಳನ್ನ ಹೊಂದಿರುವಂತದ್ದು, ಒಂದು ನ್ಯೂಟ್ರಿಷನ್ ಇಂದ ಕೂಡಿರುವಂತದ್ದು, ನಮ್ಮ ದೇಹಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವಂತದ್ದು. ಈ ಎಲ್ಲಾ ಪದಾರ್ಥಗಳನ್ನು ನಾವು ಒಂದಲ್ಲ ಒಂದು ರೀತಿಯಲ್ಲಿ ಬಳಸ್ತಾನೆ ಇರ್ತೀವಿ. ಇದನ್ನ ಸೇರಿಸಿ ಒಂದು ಈ ರೀತಿಯಾದ ಪಾನೀಯ ಅಥವಾ ಒಂದು ಟೀ ರೂಪದಲ್ಲಿ ಮಾಡಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಮ್ಮ ದೇಹಕ್ಕೆ ಇದನ್ನ ಕೊಟ್ಟಾಗ ಇದು ನಮ್ಮ ದೇಹದಲ್ಲಿ ಪೋಷಕಾಂಶಗಳನ್ನ ಹೀರಿಕೊಳ್ಳೋದಕ್ಕೆ, ನಮ್ಮ ನರನಾಡಿಗಳಿಗೆ ಒಂದು ಕನೆಕ್ಷನ್ ಅನ್ನ ನೀಡುತ್ತೆ. ನಮ್ಮ ದೇಹ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳನ್ನ ಹೀರಿಕೊಂಡು ನಮ್ಮ ದೇಹದಲ್ಲಿ ಸರಿಯಾಗಿ ನಡೆಯದೇ ಇದ್ದಂತಹ ಕೆಲವೊಂದು ಚಟುವಟಿಕೆಗಳನ್ನ ಸರಿಪಡಿಸುವ ಮುಖಾಂತರ ನಮ್ಮ ದೇಹದ ತೂಕದ ಹೆಚ್ಚುವರಿ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಒಂದು ಡೈಜೆಷನ್ ಸಿಸ್ಟಮ್ ಅನ್ನ ಸರಿ ಮಾಡೋ ಮುಖಾಂತರ ನಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸೋದಕ್ಕೆ ಸಹಾಯ ಮಾಡುವಂಥದ್ದು. ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದು ಟೀ ಅನ್ನ ನಾವು ಕುಡಿದಾಗ ನಮ್ಮ ದಿನನಿತ್ಯ ಒಂದು ನಮ್ಮ ಬಾಡಿ ಆಕ್ಟಿವ್ ಆಗಿ ಇರೋದಕ್ಕೆ, ಹಾಗೆ ನಾವು ಏನನ್ನ ತಿಂತೀವಿ ಅದರ ಪೋಷಕಾಂಶಗಳು ನಮ್ಮ ದೇಹ ಸರಿಯಾಗಿ ಹೀರಿಕೊಳ್ಳೋದಕ್ಕೆ, ಹಾಗೆ ನಮ್ಮ ದೇಹದಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ಜೀರ್ಣಕ್ರಿಯೆ ನಡೆಯೋದಕ್ಕೆ ಈ ಒಂದು ಟೀ ಇದರಲ್ಲಿ ಹಾಕಿರುವ ಇಂಗ್ರೀಡಿಯೆಂಟ್ಸ್ ಅನ್ನೋದು ಹೆಲ್ಪ್ ಮಾಡುವಂಥದ್ದು. ಹಾಗಾಗಿ ನಮ್ಮ ಮಾರ್ನಿಂಗ್ ಅನ್ನೋದು ಒಂದು ಎನರ್ಜೆಟಿಕ್ ಆಗಿರ್ಬೇಕು, ಹಾಗೆ ನಮ್ಮ ಒಂದು ದೇಹದಲ್ಲಿ ಸರಿಯಾಗಿ ಎಲ್ಲ ಚಟುವಟಿಕೆಗಳು ನಡಿಬೇಕು ಅಂತ ಇದ್ರೆ ನಿಮ್ಮ ಟೀ ಕಾಫಿ ಬದಲಿಗೆ ಈ ಒಂದು ಟೀಗೆ ನೀವು ಶಿಫ್ಟ್ ಆಗಿ ಖಂಡಿತ ನಿಮ್ಗೆ ಒಳ್ಳೆ ರೀತಿಯ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ನಿಮ್ಮ ಹೆಲ್ತ್ ಇಶ್ಯೂಸ್, ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ, ಹಾಗೆ ನಿಮ್ಮ ತೂಕಕ್ಕೂ ಕೂಡ. ನಿಮ್ಮ ತೂಕ ಬೊಜ್ಜು ಒಂದು ಸರಿ ಆಯ್ತು ಅಂತ ಹೇಳಿದ್ರೆ, ಬೊಜ್ಜಿನ ಸಮಸ್ಯೆ ಒಂದು ದೂರ ಆಯ್ತು ಅಂತ ಹೇಳಿದ್ರೆ, ಇದರಿಂದ ಎದುರಿಸುವಂತಹ PCOD, BP, ಶುಗರ್, ಥೈರಾಯ್ಡ್ ಈ ತರ ಎಲ್ಲ ಸಮಸ್ಯೆಗಳು ದೂರ ಆದ ಹಾಗೆ. ಹಾಗಾಗಿ ಫಸ್ಟ್ ನಾವು ನಮ್ಮ ತೂಕವನ್ನ ಒಂದು ಹೆಲ್ದಿಯಾಗಿ ಆರೋಗ್ಯಕರವಾಗಿ ಇಟ್ಕೊಳ್ಬೇಕು. ಹಾಗಾಗಿ ನಮ್ಮ ತೂಕ ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟಿದ್ರೆ ಮಾತ್ರನೇ ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ತೂಕವನ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಬೆಳಿಗ್ಗೆ ಎದ್ದು ನಾವು ಕುಡಿಯುವಂತ ಟೀ ಕಾಫಿಯಲ್ಲಿ ಇರುವಂತಹ ಶುಗರ್, ಮಿಲ್ಕ್ ಇವೆಲ್ಲವೂ ಕೂಡ ನಮ್ಮ ದೇಹದಲ್ಲಿ ಬೊಜ್ಜನ್ನ ಮತ್ತೆ ಹೆಚ್ಚು ಮಾಡುವಂಥದ್ದು. ಆದ್ರೆ ಈ ಒಂದು ಟೀಯಲ್ಲಿ ಇರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನೋದು ನಮ್ಮ ದೇಹದಲ್ಲಿ ಬೊಜ್ಜಿನ ಪ್ರಮಾಣವನ್ನ ಕಡಿಮೆ ಮಾಡೋದಕ್ಕೆ, ಕೊಬ್ಬನ್ನ ಕರಗಿಸೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗಾಗಿ ಖಂಡಿತವಾಗಿಯೂ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಇದ್ದೀರಾ ಅವರು ಇವತ್ತಿನಿಂದನೇ ಈ ಟೀಗೆ ಶಿಫ್ಟ್ ಆಗಿ ನೋಡಿ. ಖಂಡಿತ ನಿಮ್ಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಿಮ್ಮ ಆರೋಗ್ಯವನ್ನ ಕೂಡ ನೀವು ಕಾಪಾಡ್ಕೊಳ್ಬಹುದು. ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಹಾಗೆ ಇದನ್ನ ಯಾರ್ಯಾರು ಕುಡಿಬಾರ್ದು ಅಂತ ನೋಡಿದ್ರೆ, ಚಿಕ್ಕ ಮಕ್ಕಳು, ಪ್ರೆಗ್ನೆಂಟ್ ವುಮೆನ್ಸ್, ಬಾಣಂತಿಯರು, ಹಾಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನ್ ಅನ್ನ ತೆಗೆದುಕೊಳ್ತಾ ಇರುವಂತವರು, ಮತ್ತೆ ವೃದ್ಧರು, ವಯಸ್ಸಾದಂತವರು ಅಂತವರೆಲ್ಲ ಸ್ಕಿಪ್ ಮಾಡಿ ಮತ್ತೆ ಎಲ್ಲರೂ ಕೂಡ ಇದನ್ನ ತೆಗೆದುಕೊಳ್ಬಹುದು. ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ಇರುವಂತಹ ಒಂದು ಹೆಲ್ದಿ ಆಗಿರುವ ಹೋಮ್ ರೆಮಿಡಿ ವೆಯ್ಟ್ ಲಾಸ್ಗೆ. ಹಾಗಿದ್ರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ. ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಇನ್ನಷ್ಟು ಹೊಸ ಹೊಸ ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.